ಸರ್ಕಾರಿ ಶಾಲೆ ಗಂಡು ಹೆಣ್ಣಿಗೂ ಒಂದೇ ಶೌಚಾಲಯ. ಕುಂದಾನಗರಿಯಲ್ಲಿ ದುರಾಡಳಿತದ ದುರ್ವಾಸನೆ ಎದ್ದೋಗಿದೆ. ಅವ್ಯವಸ್ಥೆಯ ಆಗರವಾಯಿತು ಸರ್ಕಾರಿಯ ಪ್ರೌಢಶಾಲೆ. ಸರ್ಕಾರಿ ಪ್ರೌಢಶಾಲೆಗೆ ಒಂದೇ ಒಂದು ಶೌಚಾಲಯ. ಅಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಒಂದೇ ಶೌಚಾಲಯವನ್ನ ಬಳಸಬೇಕು. ಕುಂದಾನಗರಿಯಲ್ಲಿ ದುರಾಡಳಿತದ ದುರ್ವಾಸನೆ ಎದ್ದಿದೆ. ಅವ್ಯವಸ್ಥೆಯ ಆಗರವಾಯಿತು ಸರ್ಕಾರಿ ಪ್ರೌಢಶಾಲೆ. ಸರ್ಕಾರಿ ಪ್ರೌಢಶಾಲೆಗೆ ಒಂದೇ ಒಂದು ಶೌಚಾಲಯ. ಇದು ಯಲಿಮುನ್ನೋಳಿಯ ಸರ್ಕಾರಿ ಪ್ರೌಢಶಾಲೆಯ ಕತೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲಿಮುನ್ನೋಳಿ ಗ್ರಾಮ. 150 ವಿದ್ಯಾರ್ಥಿಗಳಿಗೆ ಇರೋದು ಒಂದೇ ಶೌಚಾಲಯ ಅಂತೆ. ಮತ್ತೊಂದು ಶೌಚಾಲಯ ನಿರ್ಮಾಣಕ್ಕೆ ಶಿಕ್ಷಕರ ಮನವಿಯನ್ನ ಕೂಡ ಮಾಡಿದ್ದಾರೆ. ಶಿಕ್ಷಕರು ಮತ್ತು ಸ್ಥಳೀಯರ ಮನವಿಗೂ ಕೂಡ ಡೋಂಟ್ ಕೇರ್ ಇಲ್ಲಿ. ಇಂದು ನಿನ್ನೆ ಮನವಿ ಅಲ್ಲ, 6 ವರ್ಷಗಳ ಬೇಡಿಕೆ ಕಂಡ್ರಿ ಇದು. 6 ವರ್ಷದಿಂದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೂ ಕೂಡ ಕ್ಯಾರೆ ಅಂತಿಲ್ವಂತೆ ಪಿಡಿಒ ಇಒ ಅಧಿಕಾರಿಗಳು. ಮತ್ತೊಂದೆಡೆ ಶಾಲೆಯಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಕೂಡ ಜೋರಾಗಿದೆ. ಗೇಟ್ನ ಬೀಗ ಮುರಿದು ಕಿಡಿಗೇಡಿಗಳ ಅಟ್ಟಹಾಸ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಪರಿಸ್ಥಿತಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಗಿರುವಂತಹ ಘಟನೆ. ಈ ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಯಾವಾಗ? ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ಎಂದಂತ ಶಿಕ್ಷಕರು. ಗಂಡು ಮಕ್ಕಳು ಹೆಣ್ಮಕ್ಳು ಬಳಸೋದಕ್ಕೆ ಒಂದೇ ಶೌಚಾಲಯ. 6 ವರ್ಷದಿಂದ ಈ ವ್ಯವಸ್ಥೆ ಇದೆ ಅಂತ ಪಿಡಿಒ ಅಲ್ಲಿಯ ಇಒ ಪ್ರಶ್ನೆ ಮಾಡಿದ್ರು. ಅದ್ರ ಬಗ್ಗೆ ಯಾವುದೇ ಕೂಡ ಅವರಿಗೆ ಮನವಿ ಮಾಡಿದ್ರು ಕೂಡ ಯಾರು ಅತ್ತ ಗಮನಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಇದನ್ನ ಗಮನಿಸ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಯಾಕೆ ತಮ್ಮ ಮಕ್ಕಳನ್ನ ಕಳಿಸ್ತಾ ಇಲ್ಲ ಅಂತ ಅಂದ್ರೆ ಈ ರೀತಿಯಾದಂತ ವ್ಯವಸ್ಥೆ ಮಾಡ್ಕೊಂಡಿರೋದ್ರಿಂದ. ಯಾಕೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ? ಈ ರೀತಿಯಾಗಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು, ಖಾಸಗಿ ಶಾಲೆಯವರು ಇದರ ಲಾಭವನ್ನ ಪಡೆದುಕೊಳ್ಳೋದು. ಬಟ್ ಇಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಒಂದೇ ಶೌಚಾಲಯ, ಅದು ಶೌಚಾಲಯ ಗಬ್ಬೆದ್ದು ಹೋಗಿದೆ. ಇಂಥ ವ್ಯವಸ್ಥೆನ ಸರಿಯಾದ ಒಂದು ಪ್ರೌಢಶಾಲೆಯಲ್ಲಿ, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ನಿಜಕ್ಕೂ ಕೂಡ ನಾಚಿಕೆಗೆಡೆಯ ಕೆಲಸ ಇದು. ಅಲ್ಲಿದ್ದಂಥ ಪಿಡಿಒ ಏನ್ ಮಾಡ್ತಾ ಇದ್ದಾರೆ, ಇಒ ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇದ್ರ ಬಗ್ಗೆ ಮನವಿ ಮಾಡಿದ್ರು ಕೂಡ ಅದನ್ನ ಗಮನಿಸ್ತಾ ಇಲ್ಲ? ಯಾಕೆ ಏನ್ ಸಮಸ್ಯೆ ಆಗ್ತಾ ಇದೆ? ಇನ್ನು ಅದ್ರ ಜೊತೆಗೆ ಅಲ್ಲಿ ಪುಂಡರ ಅಟ್ಟಹಾಸ ಕೂಡ ಅಷ್ಟೇ ಇದೆ ಅಂತ ಅಂದ್ರೆ ಅಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಸೆಕ್ಯೂರಿಟಿಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಕೂಡ ಆಗಿಲ್ವಾ? ಇದನ್ನ ಯಾರು ಗಮನಿಸ್ತಾರೆ ಅಂತ. ಓಲ್ಡ್ ಬಿಲ್ಡಿಂಗ್ 1984 ನಂತರ ಶಾಲೆ ಪ್ರಾರಂಭ ಆದ ಕೂಡಲೇ ಒಂದು 6-7 ವರ್ಷ ನಂತರ ಇಲ್ಲೊಂದು 6 ಬಿಲ್ಡಿಂಗ್ಗಳು ರೆಡಿಯಾಗಿದ್ದು ರೀ. ಆ ಟೈಮ್ದಾಗ ಶೌಚಾಲಯ ಕಟ್ಟಿದಂಥದ್ದು ಇನ್ನೂವರೆಗೆ ಅದ ಶೌಚಾಲಯ ನಾವು ಯೂಸ್ ಮಾಡತ್ತೇವೆ ಸರ. ಈ ಶೌಚಾಲಯ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಹಲವಾರು ಬಾರಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅರ್ಜಿಗಳನ್ನು ಕೊಟ್ಟಿದ್ದೆವು ಸರ. ಅರ್ಜಿಗಳನ್ನು ಕೊಟ್ಟರೂ ಸಹ ಏನಾಗತ್ತಿಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯ ಹೊಸ ಶೌಚಾಲಯ ನಿರ್ಮಾಣ ಮಾಡ್ತಾ ಇಲ್ಲ ಸರ. ಈಗಾಗಲೇ ಒಂದು 6-7 ವರ್ಷ ಹಿಂದುಗಡೆ ಮೊದಲು ಹೋದ ಪಂಚಾಯತ್ ಇದ್ದಾಗ ಒಂದು ಶೌಚಾಲಯ ಕಟ್ಟಲಿಕ್ಕೆ ಆರಂಭ ಮಾಡಿದ್ರು. ಅದು ಇಲ್ಲಿ 5-6 ವರ್ಷ ಆದರೂ ಇನ್ನೂವರೆಗೆ ಅದನ್ನು ಪೂರ್ಣಗೊಳಿಸಿರುವುದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಭಾಳ ತೊಂದರೆ ಆಗತ್ತದ. ಹಲವಾರು ಬಾರಿ ಶೌಚಾಲಯ ಇಲ್ಲಿ ತೊಳಿಲಿಕ್ಕೂ ಸಹ ಯಾರೂ ಸಿಗೋದಿಲ್ಲ ಸರ. ಇಲ್ಲಿ ಯಾರೂ ಭಂಗಿಗಳು ಇಲ್ಲ ಸರ. ಈ ಕಾರಣಕ್ಕಾಗಿ ಒಮ್ಮೊಮ್ಮೆ ಶಾಲೆಗೆ ಲೋಟ್ ಬಂದು ಮಕ್ಕಳಿಲ್ಲದ ಟೈಮ್ದಾಗ ನಂತರ ಶಾಲೆ ನಂತರ ಬಿಟ್ಟ ನಂತರ ನೀರು ಹಾಕೋದು, ಶೌಚಾಲಯಗಳನ್ನು ಹಲವಾರು ಬಾರಿ ತೊಳೆದನು ಸರ. ಆದರೂ ಸಹ ಈಗ ಲಾಸ್ಟ್ ಮೂಮೆಂಟ್ದಾಗ ಈಗ ಈ ರೀತಿ ಒಂದು ನಮ್ಮ ಊರಿನ ಜನ ಏನು ಮಾಡಿರಪ್ಪ ಅಂತಂದ್ರೆ ಈ ಊರಿನ ಯುವಕರು ಕಿಡಿಗೇಡಿಗಳು ನಮ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಶಾಲೆ ಬಿಟ್ಟ ತಕ್ಷಣ ನಾವು ಚಾವಿಗಳನ್ನು ಹಾಕಿರ್ತೇವೆ, ಗೇಟ್ಗಳಿಗೆ ಚಾವಿ ಹಾಕಿರ್ತೇವೆ. ಆ ಚಾವಿ ಹಾಕಿದಂಥ ಚಾವಿಯನ್ನು ಇವತ್ತು ಹಾಕಿದಂಥ ಚಾವಿ ನಾಳೆ ಇರಲ್ಲ. ಸುಮಾರು ಒಂದು 30-40 ಚಾವಿಗಳನ್ನು ನಾವು ಕೀಲಿಗಳನ್ನು ಹಾಕಿದ್ದು ಎಲ್ಲವುಗಳನ್ನು ಅವರು ಮುರಿದು ಹಾಕ್ತಾ ಇದ್ದಾರೆ. ಹೀಗಾಗಿ ಮುರಿದು ಹಾಕ್ಕೊಂಡು ಇಲ್ಲಿ ಇದರಲ್ಲಿ ಬಂದು ಗುಟ್ಕಾ ತಿಂದು ಉಳೋದ, ಅನೈತಿಕ ಚಟುವಟಿಕೆಗಳನ್ನು ಮಾಡೋದ, ಹೀಗೆಲ್ಲ ನಮ್ಮ ನೆದರಿಗೆ ಬಂದಂಥವುಗಳು ನಾವು ಅವರಿಗೆ ಎಷ್ಟೋ ಸಲ ಹೇಳಿದರೂ ಸಹ
ಅವರು ಆ ರೀತಿ ಮಾಡಲಿಕ್ಕೆ ಇಲ್ಲಿ ಹೊಲಸು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಿಡ್ತಾ ಇಲ್ಲ ಸರ್. ಆ ಓಲ್ಡ್